ಸರಿಸುಮಾರು 5,000 6,000 ಅಕ್ರಮ ಬಾಂಗ್ಲ ವಲಸಿಗರಿದ್ದಾರೆ ಅಂತ ಹೇಳ್ತಾರೆ. ಆದರೆ ಯಾವುದು ಪತ್ತೆ ಇಲ್ಲ. ಎಲ್ಲರೂ ತುಷ್ಟೀಕರಣಕ್ಕೋಸ್ಕರ ವೋಟ್ ಬ್ಯಾಂಕಿಗೋಸ್ಕರ ಅವ್ರಿಗೆಲ್ಲ ಆಧಾರ್ ಕಾರ್ಡು ಅವ್ರಿಗೆಲ್ಲ ವೋಟರ್ ಐಡಿ ಮಾಡಿಸ್ಕೊಂಡಿದ್ದಾರೆ. ನಾವು ಇದನ್ನು ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು. ಭಾರತ ದೇಶದಿಂದ ಒಬ್ಬನೇ ಒಬ್ಬ ಬಾಂಗ್ಲ ಪ್ರಜೆ ಇಲ್ಲಿ ಇರಬಾರ್ದು. ಅವ್ರನ್ನೆಲ್ಲರೂ ಹೊರಗಾಕುವಂಥ ಕೆಲಸ ಆಗಬೇಕಾಗಿದೆ. ಹಾಗಾಗಿ ದಯಮಾಡಿ ನಿಮ್ಮ ಪ್ರತಿಭಟನೆನ ಮುಟ್ಟಿಸುವಂಥ ಕೆಲಸ ಆಗಬೇಕು. ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಇಲ್ಲಿಂದ ರ್ಯಾಲಿ ಹೊರಡ್ತೀವಿ. ರ್ಯಾಲಿ ಹೊರಟು ನಮ್ಮ ಘೋಷವಾಕ್ಯ ಹಿಂದೂಗಳ ರಕ್ಷಣೆ, ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳ ರಕ್ಷಣೆಗೋಸ್ಕರ ನಿಮ್ಮ ಜೊತೆ ನಾವಿದ್ದೇವೆ ಅಂತ ತೋರ್ಸೋಕ್ಕೋಸ್ಕರ ಎಲ್ಲ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಕೆಲವು ಆಧಾರಿತ ಮತಾಂಧಗಳು ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ಅಥವಾ ನಮ್ಮ ಹಿಂದುತ್ವದ ಬಗ್ಗೆ ಒಳ ಸಂಖ್ಯೆ ಪಡ್ತಾ ಇದ್ದಾರೆ. ಅಕ್ಕಪಕ್ಕ ಅವ್ರಿಗೆ ಬೇರೆ ನೆರೆ ರಾಷ್ಟ್ರಗಳಿಗೂ ಅಲ್ಲಿಗೆ ಹೋಗಲ್ಲ, ಯಾರು ವಲಸೆ ಬರೋದೆಲ್ಲ ಭಾರತಕ್ಕೆ. ಇಲ್ಲಿ ತಿನ್ನೋದು ಅನ್ನ ಇಲ್ಲಿದು, ಕುಡಿಯೋ ನೀರು ಇಲ್ಲಿದು, ಉಗ್ರಾಣ ಗಾಳಿ ಇಲ್ಲಿದು. ಅದನ್ನೆಲ್ಲ ಪಡ್ಕೊಂಡು ನಮ್ಮ ವಿರುದ್ಧನೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಹಾಗೂ ಭಾರತ ವಿಭಜನೆ ಆದಾಗ ಮುಸಲ್ಮಾನರಿಗೆ ಪಾಕಿಸ್ತಾನ ಬಾಂಗ್ಲಾದೇಶ ಅಂತೇಳಿ, ಹಿಂದೂಗಳಿಗೆ ಭಾರತ ಅಂತೇಳಿ ಕೊಟ್ಟಿದೆ. ನಮ್ಮ ಮಣ್ಣು ಇದು, ನಮ್ಮ ಮಾತೃಭೂಮಿ ಇದು, ನಮ್ಮ ತಾಯಿ ಸ್ವರೂಪ ಇದು. ಇಂಥ ಭಾರತದಲ್ಲೂ ನಮ್ಮ ಹಿಂದೂಗಳ ರಕ್ತ ಹರಿತದೆ. ದಯಮಾಡಿ ನಾವೆಲ್ಲ ಒಂದಾಗಬೇಕು. ಯಾವುದೇ ಜಾತಿ ಭಾಷೆ ಮತ ಬಣ್ಣ ಯಾವುದಕ್ಕೂ ನಾವು ಸೀಮಿತವಾಗಿರಬಾರ್ದು. ನಾನು ಮಾತು ಮುಗಿಸ್ತೀನಿ. ಜೋರಾಗಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಿಂದೂ ಪರಿಷತ್ ರಕ್ತದ ಕಣ ಕಣ ಕುಡಿಯುತ್ತಿದೆ, ರಕ್ತದ ಕಣ ಕಣ ಕುಡಿಯುತ್ತಿದೆ. ರಕ್ಷಿಸಿ 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 ತೊಲಗಿಸಿ 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 ತೊಲಗಿಸಿ. ಬೋಲೋ ಭಾರತ್ ಮಾತಾ ಕಿ. ವ್ಯಕ್ತಿ ಪ್ರದರ್ಶನ ಮಾಡಕ್ಕಿಲ್ಲ. ನಮ್ಮ ಹಿಂದೂ ಸಹೋದರ ಸಹೋದರಿಯರು ಏನು ಬೇರೆ ದೇಶದಲ್ಲಿ ಶೋಷಣೆಗೆ ಒಳಗಾಗ್ತಿದ್ದಾರೆ, ಅವರ ನರ ಮೇಲೆ ಏನ್ ನಡೀತದೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು ಸೇರಿರೋದು. ಏನು ನಿರಂತರವಾಗಿ ಅನಾಚಾರ, ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಏನ್ ನಡೀತದೆ ಅದನ್ನ ಖಂಡಿಸುವಂತ ಕೆಲಸ ನಾವು ಮಾಡಿಲ್ಲ ಅಂದ್ರೆ ಅಲ್ಲಿ ಏನ್ ಶೋಷಣೆಗೆ ಒಳಗಾಗಿದ್ದಾರೆ, ನಾಳೆ ದಿವಸ ನಾವು ಅದೇ ಶೋಷಣೆಗೆ ಒಳಗಾಗಂತ ಪರಿಸ್ಥಿತಿ ಬರುತ್ತೆ. ಕೆಲವು ಮತಾಂಧ ಶಕ್ತಿಗಳು ನಮ್ಮನ್ನು ನಿರಂತರವಾಗಿ ಹಿಮ್ಮೆಟ್ಟಿಸುವಂತ ಕೆಲಸ ಮಾಡ್ತದೆ. ಅದಕ್ಕೆಲ್ಲ ನಾವು ಎದುರಿಸಿ ಮನುಷ್ಯರಲ್ಲ, ನಾವು ಹಿಂದೂಗಳು. ನಮ್ಮಲ್ಲೂ ಹರಿತರ ರಕ್ತದಲ್ಲಿ ಪೌರತ್ವ ಏನು ಶೌರತ್ವ ತಾಕತ್ತಾಗಿದೆ. ಮುಂದಿನ ದಿನಗಳಲ್ಲಿ ಏನಿಲ್ಲಿ ನಾವಿವತ್ತು ಸರ್ಕಾರಕ್ಕೆ ಮುಟ್ಸುವಂತ ಕೆಲಸ ಮಾಡಬೇಕು. ಅದಕ್ಕೆ ತಹಸೀಲ್ದಾರ್ ಇವತ್ತು ಅರ್ಜಿ ಕೊಡ್ತಿರೋದು ಏನು ಅಂದ್ರೆ, ಮುಖ್ಯವಾಗಿ SRI ಬೇಗ ಕರ್ನಾಟಕ ರಾಜ್ಯದಲ್ಲಿ ಆದೇಶಿಸಬೇಕು. ಅಕ್ರಮವಾಗಿ ಯಾರ್ಯಾರು ಇಲ್ಲಿ ನೆಲೆಸಿದ್ದಾರೆ, ಬಾಂಗ್ಲಾದೇಶಿಗಳಾಗ್ಲಿ ಮತ್ತೊಬ್ಬರಾಗ್ಲಿ, ಆ ಅಕ್ರಮವಾಗಿ ನೆಲೆಸಿರೋಂಥವ್ರನ್ನೆಲ್ಲ ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ಒತ್ತು ಹೊರಗಾಕಂತ ಕೆಲಸಗಳು ಮಾಡಬೇಕು. ಅವರಿಗೆ ಇಲ್ಲಿರುವಂತ ಯಾವುದೇ ಯೋಗ್ಯತೆಗಳಿಲ್ಲ. ಅವರು ಎಲ್ಲಾನು ಮೀರಿ ಹೋಗಿದ್ದಾರೆ. ನಮ್ದೇ ಅನ್ನ ತಿಂದು, ನಮ್ದೇ ಗಾಳಿ ಕುಡ್ದು, ನಮ್ದೇ ನೀರು ಕುಡ್ದು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಎಲ್ಲ ನಾವು ಒಗ್ಗಟ್ಟಾಗಂತ ಸಮಯ ಬಂದಿದೆ. ನಾವೆಲ್ಲ ಒಗ್ಗಟ್ಟಾಗಲಿಲ್ಲ ಅಂದ್ರೆ ಅಲ್ಲಿ ಏನ್ ನಡೀತದೆ ಅದು ಚನ್ನಪಟ್ಟಣದಲ್ಲೂ ನಡೆಯುತ್ತೆ. ಸರಿ, ಸುಮಾರು ಅಂದಾಜು 3,000 ರಿಂದ 5,000 ಜನ ಹಾಸನ ಜಿಲ್ಲೆಯಲ್ಲಿ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಸೂಚನೆ ಇದೆ. ಅವರೆಲ್ಲರೂ ಒತ್ತು ಹೊರಗಾಕಂತ ಕೆಲಸಗಳು ಮಾಡಬೇಕು. ದಯಮಾಡಿ ನಿಮ್ಗೆ ಗಮನಕ್ಕೆ ಯಾರು ಬಂದ್ರು ನಮ್ಮ ಗಮನಕ್ಕೆ ತರಂತ ಕೆಲಸ ಮಾಡಬೇಕು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಅದರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ.
ಇದಕ್ಕೆಲ್ಲ ನಿಮ್ ಸಹಕಾರ ಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಿಲ್ಲ ಅಂತ ಅಂದ್ರೆ ಏನು ಇವತ್ತು ಬಾಂಗ್ಲಾದೇಶ 75 ವರ್ಷದಿಂದ ನಮ್ಮ ದೇಶದಲ್ಲೇ ಇತ್ತು. ನಾವು ಉಡ್ಸಂತ ಕುನ್ನಿ ಅದು, ನಾವು ಉಡ್ಸಂತ ಕೂಸದು, ಆ ಕೂಸು ಇವತ್ತು ನಮ್ಮ ವಿರುದ್ಧ ತಿರುಗಿ ಬೀಳ್ತಾ ಇದೆ ಕೇವಲ ಮತಾಂಧ ಶಕ್ತಿಯ ಬಲದಿಂದ. ಅಂತ ಮತಾಂಧ ಶಕ್ತಿ 100 ಬಂದು ಅಡಗಿಸುವಂತ ಶಕ್ತಿ ನಮ್ಮ ಹಿಂದೂಗಳಲ್ಲಿದೆ. ಅದು ನಾವು ಅಡಗಿಸಿ ತೋರಿಸ್ತೀವಿ ಅಂತೇಳಿ ಈ ಮುಖ್ಯನ ನಾವು ತಿಳಿಸ್ತಾ ಇದೀವಿ. ಹಾಗೆ ಸರ್ಕಾರಕ್ಕೆ SIR ಬೇಗ ಜಾರಿಗೆ ತರಬೇಕು. ಹಾಗೂ ಇಲ್ಲಿ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವ್ರನ್ನೆಲ್ಲ ಒಟ್ಟು ಆಚೆಗೆ ಹಾಕುವಂತ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಮ್ಮ ಈ ಎಲ್ಲ ಸೇರಿದಂತ ಪ್ರತಿಯೊಬ್ಬ ಹಿಂದೂ ಕಡೆಯಿಂದ ನಾನು ಸರ್ಕಾರದಿಂದ ಮನವಿ ಮಾಡಿ ಕೇಳ್ಕೊತೀನಿ. ದಯಮಾಡಿ ನಿಮ್ದೆಲ್ಲ ಬೆಂಬಲ ಇದೇ ರೀತಿ ಇರಬೇಕು. ಯಾರ್ಯಾರು ನಿಮ್ಮ ಕಂಡಂತಲ್ಲಿ ಅಕ್ರಮ ವಲಸಿಗರು ಅವ್ರನ್ನೆಲ್ಲ ಗಮನಕ್ಕೆ ತಂದು ಅವ್ರನ್ನ ಆಚೆಗೆ ಹಾಕಂತ ಕೆಲಸಗಳನ್ನ ಮಾಡಬೇಕು. ಅದಕ್ಕೆಲ್ಲ ನಿಮ್ ಸಾಥ್ ಬೇಕು. ಎಲ್ಲ ಜಾತಿ ಭೇದ ಭಾವ ಬಣ್ಣ ಭಾಷೆ ಎಲ್ಲ ಮರೆತು ನಾವು ಒಗ್ಗಟ್ಟಾಗ್ಲಿಲ್ಲ ಅಂದ್ರೆ ಮುಂದಿನ ದಿನ ನಮಗೂ ಕಟ್ಟಿಟ್ಟ ಬುದ್ಧಿ. ದಯಮಾಡಿ ಎಲ್ಲ ಒಗ್ಗಟ್ಟಾಗಬೇಕು. ಏನು ಕ್ರಮ ಕೈಗೊಳ್ಬೇಕು ಅದಕ್ಕೆಲ್ಲರೂ ಒಮ್ಮತದಿಂದ ನಾವೆಲ್ಲ ಸೇರಿ ನಿಮ್ಮ ಎಲ್ಲರಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾಧ್ಯಕ್ಷರಾದಂತ ಬೆಕ್ಕದ ರಮೇಶ್ ಅಣ್ಣವರು ಅವ್ರಿಗೆ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟು ನಾವೆಲ್ಲರೂ ಇದರಿಂದ ಶಾಂತಿಯುತವಾಗಿ ತೆರಳೋಣ. बोलो भारत माता की बोलो भारत माता की ಏನ್ ತಾವು ಮನವಿ ಕೊಟ್ಟಿದ್ದೀರಿ, ಈ ಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕಳಿಸಿಕೊಟ್ಟು ಮುಂದಿನ ಕ್ರಮ ಕಳಿಸ್ತೀನಿ. ಧನ್ಯವಾದ. ಎಲ್ಲರೂ ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.